ಫ್ರೆಂಡ್ಸ್, ಎಷ್ಟೋ ಜನರಿಗೆ ಆಸೆ ಇರುತ್ತೆ ಮನೆಯಲ್ಲಿ ಕುಳಿತುಕೊಂಡು ಏನಾದರೂ ನಾವು ದುಡ್ಡನ್ನು ಅರ್ನ್ ಮಾಡಬಹುದು, ಯಾವುದಾದ್ರೂ ರೀತಿಯಾಗಿ ನಮಗೆ ದುಡ್ಡು ಬರ್ತಾನೆ ಇರಬೇಕು ಅಂತ ಎಷ್ಟೋ ಜನರಿಗೆ ಆಸೆ ಇರುತ್ತೆ. ಬಟ್ ದಾರಿಗಳು ಗೊತ್ತಾಗ್ತಾ ಇರಲ್ಲ, ಯಾವ ರೀತಿ ನಾವು ಹಣವನ್ನು ಸಂಪಾದನೆ ಮಾಡಬೇಕು, ಯಾವ ದಾರಿಗೆ ಹೋದರೆ ಒಳ್ಳೆಯದು, ಯಾವ ದಾರಿಗೆ ಹೋದರೆ ಸುರಕ್ಷಿತ, ನಮ್ಮ ಹಣಕ್ಕೆ ಸೇಫಾ. ಸೊ ಈಗೆಲ್ಲ ನಾನಾ ಕ್ವಶನ್ಸ್ ಹಲವಾರು ರೀತಿಯಾಗಿ ನಮಗೆಲ್ಲರಿಗೂ ಬರೋದು ಸಹಜ. ಸೊ ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ನಮ್ಮ ಹತ್ರ ದುಡ್ಡಿದೆ, ಆದರೆ ಆ ದುಡ್ಡನ್ನು ನಾವು ಹೇಗೆ ಬಳಸ್ಕೋಬೇಕು, ಅದರಿಂದ ಮತ್ತೆ ನಾವು ದುಡ್ಡನ್ನು ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಚಿಂತೆ ಇರುತ್ತೆ. ಸೊ ಅಂಥವ್ರಿಗಾಗಿ ಇವತ್ತೊಂದು ಒಳ್ಳೆಯ ಪೋಸ್ಟ್ ಆಫೀಸ್ ಸ್ಕೀಮನ್ನು ತಂದಿದ್ದೀನಿ. ಸೊ ಇದರಲ್ಲಿ ಈ ಒಂದು ಅಂಚೆ ಕಚೇರಿಯ ಯೋಜನೆಯ ಬಂದ್ಬಿಟ್ಟು ನಿಮಗೊಂದು ಒಳ್ಳೆಯ ಸ್ಕೀಮ್ ಅಂತ ಹೇಳ್ಬೋದು. ಓಕೆನಾ. ಸೊ ಯಾರೆಲ್ಲ ನೀವು ಸಣ್ಣ ಉಳಿತಾಯ ಯೋಜನೆಯನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ವ, ಸೊ ಅಂಥವ್ರಿಗಾಗಿ ಮಾಡಿಸಿರುವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಓಕೆನಾ. ಸೊ ಇಲ್ಲಿ ನೀವೇನಾದರೂ ನಿಮ್ಮ ಹತ್ರ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಇದೆ, ಸೊ ನಾವು ಒಟ್ಟಿಗೆ ಅಮೌಂಟ್ ಇಟ್ಟು ನಾವು ಆರಾಮಾಗಿ ಮನೆಯಲ್ಲಿ ಕುಳಿತುಕೊಂಡು ತಿಂತೀವಪ್ಪ, ನಮ್ಗೆ ದುಡ್ಡು ಬರ್ತಾ ಇರಬೇಕು ಅಂತ ಅನ್ನೋರಿದ್ರೂ ಕೂಡ ಮಾಡಬಹುದು. ಅಂಥವರು ಕೂಡ ಈ ಸ್ಕೀಮನ್ನು ಓಪನ್ ಮಾಡಬಹುದು. ಅಥವಾ ನಮ್ಮ ಹತ್ರ ಇಷ್ಟಿಷ್ಟು ದುಡ್ಡಿದೆ, ನಾವು ಅದನ್ನು ಸೇವಿಂಗ್ಸ್ ಮಾಡಬೇಕು ಅಂತ ಅನ್ನೋರಿದ್ದರೆ ಅವರು ಕೂಡ ಈ ಒಂದು ಸ್ಕೀಮನ್ನು ಓಪನ್ ಮಾಡಬಹುದು. ಸೊ ಕಷ್ಟ ಕಾಲದಲ್ಲಿ ನಮ್ಗೆ ಏನಕ್ಕಾದರೂ ದುಡ್ಡು ಬೇಕು ಅಂತ ಹೇಳಿದ್ರೆ ಯಾರು ಕೂಡ ಈಗ ಹಣದ ಸಹಾಯ ಬೇಗ ಮಾಡಲ್ಲ. ಓಕೆನಾ. ಸೊ ಹಾಗಾಗಿ ಇಂಥ ಯೋಜನೆಗಳನ್ನು ನಾವು ಸಣ್ಣ ಪುಟ್ಟವಾಗಿ ಸೇವಿಂಗ್ಸ್ ಮಾಡಿದ್ರೆ ಅದು ನಮ್ಮ ಲೈಫ್ಗಾಗಿರ್ಬೋದು, ನಮ್ಮ ಮುಂದಿನ ಜೀವನಕ್ಕೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತು ಕೂಡ ಒಂದೊಳ್ಳೆಯ ಪೋಸ್ಟ್ ಆಫೀಸ್ ಸ್ಕೀಮ್ ತಂದಿದ್ದೀನಿ. ಸೊ ಇಲ್ಲಿ ನೀವು 1000 ರೂಪಾಯಿಯಿಂದ ಹೂಡಿಕೆಯನ್ನು ಶುರು ಮಾಡಬಹುದು. ನಿಮಗೆ ಅಪ್ ಟು 14 ಲಕ್ಷದವರೆಗೂ ಅಮೌಂಟ್ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಬಡ್ಡಿನೇ ಬರೀ ನಿಮಗೆ 5 ಲಕ್ಷದವರೆಗೂ ಬಡ್ಡಿ ಸಿಗುತ್ತೆ. ಸೊ ಯಾವ ರೀತಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕಾಗತ್ತೆ. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಕಾರಣಾಂತರಗಳಿಂದ ವಿಡಿಯೋಗಳು ಲೇಟಾಗಿ ಬರ್ತಾ ಇದೆ, ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಇದೆ. ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮುಂದಿನ ದಿನಮಾನಗಳಲ್ಲಿ ಡೈಲಿ ನಿಮಗೆ ವಿಡಿಯೋ ಬರ್ತಾ ಇರುತ್ತೆ. ಸೊ ನಾನು ಕೂಡ ನಿಮ್ಮ ಮುಂದೆ ಬರ್ತೀನಿ. ಸದ್ಯಕ್ಕೆ ಈ ರೀತಿ ವಿಡಿಯೋಗಳನ್ನು ಮಾಡ್ತಾ ಇರೋದಕ್ಕೆ ಬೇಜಾರು ಮಾಡ್ಕೊಳ್ಬೇಡಿ. ಸೊ ದಯವಿಟ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಓಕೆನಾ. ಸೊ ಎಷ್ಟೋ ಜನರಿಗೆ ಆಸೆ ಇರುತ್ತೆ ನಮ್ಮ ಹತ್ರ ಒಂದು 5 ಲಕ್ಷನೋ ಅಥವಾ 10 ಲಕ್ಷನೋ ಇದೆ, ಸೊ ಅದನ್ನು ನಾವು ಎಲ್ಲಿ ಹೋಗಿ ಇಟ್ಟರೆ ನಮಗೆ ಬಡ್ಡಿ ಚೆನ್ನಾಗಿ ಸಿಗುತ್ತೆ. ಸೊ ನಮ್ಮ ಅಕ್ಕಪಕ್ಕದವ್ರಿಗೆ ಬಡ್ಡಿ ಕೊಟ್ಟರೆ ಸರಿಯಾದ ಟೈಮ್ಗೆ ಅವರು ನಮಗೆ ರಿಟರ್ನ್ ಕೊಡ್ತಾ ಇರಲ್ಲ. ಓಕೆನಾ. ಸೊ ಅದೊಂದು ಪ್ರಾಬ್ಲಮ್ ಕಾಡ್ತಾ ಇರುತ್ತೆ. ಸೊ ಜನರಿಗೆ ಕೊಟ್ಟರೆ ಇಲ್ಲಿ ಮೋಸ ಮಾಡಿಬಿಡ್ತಾರೋ ಅಂತ ಹೇಳಿಬಿಟ್ಟು, ಸೊ ಹಾಗಾಗಿ ನೀವು ಕಷ್ಟಪಟ್ಟು ದುಡ್ದಿರೋ ಹಣನ ಎಲ್ಲಾದರೂ ಹೂಡಿಕೆ ಮಾಡಬೇಕು ಅಂತ ಹೇಳಿ ನಿಮಗೆ ಅನಿಸಿದ್ರೆ, ಸೇಫ್ ಆಗಿರಬೇಕು ಅಂತ ನಿಮಗೆ ಯೋಚನೆ ಮಾಡ್ತಿದ್ದೀರಾ ನೀವು ಅದನ್ನು ಅಂತ ಅಂದರೆ, ಸೊ ನಿಮಗೆ ಅದು ಬೆಸ್ಟ್ ಆಪ್ಷನ್ ಯಾವುದಪ್ಪ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ ಅಂತ ನಾನು ಹೇಳ್ತೀನಿ. ಓಕೆನಾ. ಸೊ ಎಲ್ಲದಕ್ಕಿಂತ ಬೆಸ್ಟ್ ಆಪ್ಷನ್ ಪೋಸ್ಟ್ ಆಫೀಸ್. ಯಾಕಂದರೆ ಇದು ನ್ಯಾಷನಲ್ ಆಗಿರೋದ್ರಿಂದ ಯಾವುದೇ ರೀತಿಯಾಗಿ ಇಲ್ಲಿ ಮೋಸ ಇರೋಲ್ಲ. ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಇದು ಇರೋದ್ರಿಂದ ಯಾವುದೇ ರೀತಿಯಾಗಿ ನಮಗೆ ಇಲ್ಲಿ ಮೋಸ ಆಗೋದಿಲ್ಲ. ಸೊ ಇವತ್ತು ನಾನು ಹೇಳ್ತಿರುವಂಥ ಸ್ಕೀಮ್ ಬಂದುಬಿಟ್ಟು NSC ಅಂತ ಹೇಳಿಬಿಟ್ಟು, ಅಂದರೆ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಅಂದರೆ ಈ ಸ್ಕೀಮ್ ನೇಮ್. ಇದು ಸ್ಕೀಮನ್ನು ಮಧ್ಯಮ ವರ್ಗದವರಿಗೆ ಸಂಜೀವಿನಿ ಅಂತಲೇ ಹೇಳ್ಬೋದು. ಯಾಕಂದರೆ ಹೈಯೆಸ್ಟ್ ಬಡ್ಡಿ ಸಿಗುವಂಥ ಸ್ಕೀಮ್ ಇದು. ಓಕೆನಾ. ಸೊ ಕೇಂದ್ರ ಗೌರ್ಮೆಂಟ್ ಅಡಿಯಲ್ಲಿ ಬಂದಿರೋದ್ರಿಂದ ನಿಮ್ಮ ದುಡ್ಡು ಮುಳುಗುತ್ತೆ ಅನ್ನೋ ಭಯ ಕೂಡ ಇರಲ್ಲ. ಫುಲ್ ರಿಸ್ಕ್ ಫ್ರೀ ಆಗಿರುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಬಡ್ಡಿ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಕೂಡ ನೀವು ಉಳಿಸೋಕೆ ಕೂಡ ಅವಕಾಶ ಇದೆ. ಇದರಿಂದ ಸಿಗೋ ಫೈನಾನ್ಷಿಯಲ್ ಸೆಕ್ಯೂರಿಟಿಯಿಂದ ಇನ್ಯಾವ ಸ್ಕೀಮಲ್ಲೂ ಕೂಡ ನಿಮಗೆ ಸಿಗೋದೇ ಇಲ್ಲ, ಡೌಟೇ ಇಲ್ಲ. ಓಕೆನಾ. ಅಂತ ಒಳ್ಳೆ ಸ್ಕೀಮ್ ಆಗಿದೆ. ಸೊ ಇನ್ನು ಯಾವ ರೀತಿ ನೀವು ಲೆಕ್ಕಾಚಾರ ಇದನ್ನು ಹಾಕೋದು ಅಂತ ಹೇಳಿದ್ರೆ, ಸೊ ಯಾವ ರೀತಿ ನೀವು ಈ ಲೆಕ್ಕಾಚಾರ ನೋಡಿದ್ರೆ ನೀವೇ ಕೂಡ ದಂಗಾಗಬೇಕು, ಆ ಥರ ಇದೆ ಇಲ್ಲಿ ಸ್ಕೀಮಲ್ಲಿ ಒಂದು ಪ್ರಯೋಜನ. ಸೊ ಯಾವ ಥರ ಅಂತ ಹೇಳ್ತೀನಿ. ಓಕೆನಾ. ಸೊ ನೀವೇನಾದರೂ ಈ ಸ್ಕೀಮಲ್ಲಿ 10 ಲಕ್ಷ ರೂಪಾಯಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಇದೆ, ನೀವು ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಮಾಡಬಹುದು. ಇಲ್ಲ ನಾವು ನಿಮ್ಮ ಹತ್ರ 10 ಲಕ್ಷನೋ ಅಥವಾ 5 ಲಕ್ಷನೋ ಇದೆ ಅಂತ ಹೇಳಿದ್ರೆ ನೀವು ಹೂಡಿಕೆ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಅಥವಾ ನಮ್ಮ ಹತ್ರ ದುಡ್ಡಿಲ್ಲ, ನಾವು ಬರೀ ಸೇವಿಂಗ್ಸ್ ಮಾಡ್ತೀವಿ, ದುಡ್ದಿರೋದ್ರಲ್ಲಿ ಇಷ್ಟಿಷ್ಟು ಅಂತ ಹೇಳಿಬಿಟ್ಟು ಮಾಡ್ತೀನಿ ಅಂದರೆ ಅದು ಕೂಡ ಮಾಡಬಹುದು. ಅದು ಸಹ ನಾನು ಹೇಳ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ನಿಮ್ಮ ಹತ್ರ ಒಂದು 10 ಲಕ್ಷ ಇದೆ ಅಂತ ಅನ್ಕೊಳ್ಳಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಇದ್ರೆ ಮಾತ್ರ ನೀವು ಅನ್ಕೋಬಹುದು. ಓಕೆನಾ. ಸೊ ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ದುಡ್ಡು ಇಟ್ಟಿರ್ತೀರಾ ಅವ್ರಿಗೆ ಹೇಳ್ತಾ ಇರುವಂಥದ್ದು. ಸೊ ನಿಮ್ಮ ಹತ್ರ 10 ಲಕ್ಷ ರೂಪಾಯಿ ಇದೆ, ಯಾವುದಾದ್ರೂ ಕಾರಣಾಂತರಗಳಿಂದ ನಿಮಗೆ ಬಂದಿದೆ, ನಾವು ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಿಮಗೆ ತಿಳಿತಿಲ್ಲ ಅಂದರೆ ಈ ಸ್ಕೀಮಲ್ಲಿ ನೀವು ಮಾಡಬಹುದು. ಸೊ ಇದು ಬಂದ್ಬಿಟ್ಟು ಇಲ್ಲಿ ನೀವು 10 ಲಕ್ಷ ರೂಪಾಯಿ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ನಿಮಗೆ 5 ವರ್ಷ ಅವಧಿ ಇರುತ್ತೆ. ಓಕೆನಾ. ಸೊ ಈ 5 ವರ್ಷ ನಿಮಗೆ ಮುಗಿಯುವಷ್ಟರಲ್ಲಿ
ಬರೋಬ್ಬರಿ 4,49,034 ರೂಪಾಯಿ ಬಡ್ಡಿ ಸಿಗುತ್ತೆ. ಓಕೆನಾ. ಸೊ ಹತ್ತತ್ರ 5 ಲಕ್ಷನೇ ಅಂತ ಹೇಳ್ಬೋದು, 4.5 ಲಕ್ಷ ರೂಪಾಯಿ ಸಿಗುತ್ತೆ. ಓಕೆನಾ. ಸೊ 4,49,034 ರೂಪಾಯಿ ಬಡ್ಡಿ ನಿಮಗೆ ಸಿಗುತ್ತೆ. ನಿಮ್ಮ 10 ಲಕ್ಷ ಬಿಟ್ಟು ನಿಮಗೆ 5 ವರ್ಷಕ್ಕೆ ನೋಡಬಹುದು ಇಲ್ಲಿ 4,49,034 ರೂಪಾಯಿ ಬಡ್ಡಿ ಸಿಗುತ್ತೆ. ಅಂದರೆ ನಿಮ್ಮ ಕೈಗೆ ಇಲ್ಲಿ ಒಟ್ಟು 14.5 ಲಕ್ಷ ರೂಪಾಯಿಗೂ ಹೆಚ್ಚು ಮೊತ್ತ ಸಿಗುತ್ತೆ. ಓಕೆನಾ. ಸೊ ಶೇರು ಮಾರುಕಟ್ಟೆ ಏರ್ಲಿ ಇಳೀಲಿ ನಿಮ್ಮ ರಿಟರ್ನ್ ಏನ್ಸಿರುತ್ತೆ ನಿಮಗೆ ಅದು ಫಿಕ್ಸ್ ಆಗಿರುತ್ತೆ. ಓಕೆನಾ. ಸೊ ಯಾವುದೇ ಮಾರುಕಟ್ಟೆ, ಶೇರ್ ಮಾರುಕಟ್ಟೆ ಆಗಿರಲಿ, ಯಾವುದೇ ಆಗಿರಲಿ, ಅದು ಏರಿಕೆ ಆಗ್ಬೋದು ಅಥವಾ ಇಳಿಕೆ ಆಗ್ಬೋದು, ಇನ್ಕ್ರೀಸ್ ಡಿಕ್ರೀಸ್ ಏನೋ ಆದರೂ ಕೂಡ ನಿಮ್ಮ ಹಣಕ್ಕೆ ಇಲ್ಲೇ ಯಾವುದೇ ರೀತಿಯಾಗಿ ಮೋಸ ಇರಲ್ಲ. ಓಕೆನಾ. ಸೊ ಇದು ಸರ್ಕಾರವೇ ನಡೆಸಿಕೊಡುವಂಥ ಸಣ್ಣ ಉಳಿತಾಯ ಯೋಜನೆ ಆಗಿರುತ್ತೆ. ಸೊ ಹಾಗಾಗಿ ಯಾರು ಕೂಡ ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟಪಡಲ್ವೋ ಅಂಥವರು ಇಲ್ಲಿ ನೀವು ಈ ಒಂದು SCC ಅನ್ನೋ ಒಂದು ಇದಕ್ಕೆ ಮಾಡಬಹುದು. ಓಕೆನಾ. ಸೊ ಇಲ್ಲಿ ನೀವೇನಾದರೂ ಹಣ ಹಾಕಿದ್ರೆ 5 ವರ್ಷ ಲಾಕ್ ಆಗಿರುತ್ತೆ, ಅಂದರೆ 5 ವರ್ಷ ಟೈಮ್ ಇರುತ್ತೆ. ಈ ಟೈಮಲ್ಲಿ ಯಾವುದೇ ಮಾರುಕಟ್ಟೆ ರಿಸ್ಕ್ ಇಲ್ಲದೆ ನಿಶ್ಚಿತ ಆದಾಯ ಗ್ಯಾರಂಟಿ ನಿಮ್ದಾಗುತ್ತೆ. ಓಕೆನಾ. ಸೊ ಇಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಈ ಸ್ಕೀಮ್ಗೆ ನೀವೇನಾದರೂ ಸೇರೋಕೆ ಲಕ್ಷಗಟ್ಟಲೆ ದುಡ್ಡು ಏನಾದರೂ ಬೇಕೆ ಅಂದರೆ ನಿಮ್ಮ ಹತ್ರ 10 ಲಕ್ಷ 5 ಲಕ್ಷ ಇದ್ದರೆ ಹೂಡಿಕೆ ಮಾಡ್ಬೋದು. ಇಲ್ಲ ಜಸ್ಟ್ 1,000 ರೂಪಾಯಿಂದ ನೀವು ಶುರು ಮಾಡ್ತೀವಿ ಅಂತ ಹೇಳಿದ್ರೂ ಕೂಡ ಶುರು ಮಾಡಬಹುದು, ಹೂಡಿಕೆಯನ್ನು ಶುರು ಮಾಡಬಹುದು. ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಹಾಕ್ಬೋದು, 1,000 ರೂಪಾಯಿಂದ ಎಷ್ಟು ಬೇಕಾದರೂ ಹಾಕ್ಬೋದು, ಲಿಮಿಟ್ ಇಲ್ಲ. ಓಕೆನಾ. ಸದ್ಯಕ್ಕೆ ಸರ್ಕಾರ ಇದಕ್ಕೆ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ 7.7ರಷ್ಟು ಬಡ್ಡಿಯನ್ನು ಕೊಡ್ತಾ ಇದೆ. ಓಕೆನಾ. ಸೊ 7.7ರಷ್ಟು ಬಡ್ಡಿ ಕೊಡ್ತಾ ಇದೆ. ಸೊ ಈ ಒಂದು ಬಡ್ಡಿ ಪ್ರತಿ ವರ್ಷ ಸೇರ್ಪಡೆ ಆಗುತ್ತೆ. ಓಕೆನಾ. ಸೊ ಈ ಒಂದು ಬಡ್ಡಿ ಏನಾಗುತ್ತೆ ನಿಮಗೆ ವರ್ಷ ನಿಮ್ಮ ಕೈ ಸೇರುತ್ತೆ. ಸೊ ಆದರೆ ಕೈಗೆ ಸಿಗೋದು ಮಾತ್ರ 5 ವರ್ಷ ಆದಮೇಲೆ, ಅಂದರೆ ನಿಮ್ಮ ಅಕೌಂಟ್ಗೆ ಬಂದು ಸೇರ್ತಾ ಇರುತ್ತೆ. ಆದರೆ ಅದು ನಿಮಗೆ 5 ವರ್ಷ ಆದಮೇಲೆ, ಯಾಕಂದರೆ ನೀವು ಪೀರಿಯಡ್ 5 ವರ್ಷ ತೊಗೊಂಡಿರ್ತೀರಲ್ವ. ಸೊ ಹಾಗಾಗಿ. ಓಕೆನಾ. ಬರೀ ಬಡ್ಡಿ ಬರೋದು ಮಾತ್ರ ಅಲ್ಲ, ಇಲ್ಲಿ ನೀವು ಕಟ್ಟೋ ಟ್ಯಾಕ್ಸ್ ಕೂಡ ಉಳಿಸ್ಬೋದು. ಸೊ ಯಾವ ಥರ ಅಂತ ಹೇಳಿದ್ರೆ, ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷ ರೂಪಾಯಿಗೂ ತೆರಿಗೆ ವಿನಾಯಿತಿ ಸಿಗುತ್ತೆ, ದುಡ್ಡಿಗೆ ದುಡ್ಡು ಬರುತ್ತೆ, ಜೊತೆಗೆ ಟ್ಯಾಕ್ಸ್ ಸೇವಿಂಗ್ಸು ಆಗುತ್ತೆ. ಒಂಥರ ಡಬಲ್ ಧಮಾಕ ಅಲ್ವಾ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ಹೂಡಿಕೆ ಮಾಡಬಹುದು. ಸೊ ನಿಮಗೆ ಗೊತ್ತಿರಬಹುದು, ಭಾರತದಲ್ಲಿರೋ ಯಾರು ಬೇಕಾದರೂ ಈ ಒಂದು ಖಾತೆಯನ್ನು ತೆರೀಬಹುದು. ಓಕೆನಾ. ಆದರೆ NRIಗಳಿಗೆ, ಟ್ರಸ್ಟ್ಗಳಿಗೆ ಅಥವಾ ಕಂಪನಿಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಓಕೆನಾ. ಸೊ ಬರೀ ಇದು ವೈಯಕ್ತಿಕ ಹೂಡಿಕೆದಾರರಿಗೆ ಮಾತ್ರ ಮೀಸಲಾಗಿರುತ್ತೆ. ಓಕೆ. ಇನ್ನು ಒಬ್ಬರೇ ಅಕೌಂಟ್ ಓಪನ್ ಮಾಡಬಹುದು, ಅಥವಾ 2-3 ಸೇರಿ ಜಾಯಿಂಟ್ ಅಕೌಂಟ್ ಕೂಡ ಓಪನ್ ಮಾಡಬಹುದು, ಅಥವಾ 10 ವರ್ಷ ಮೇಲ್ಪಟ್ಟ ಮಕ್ಕಳ ಹೆಸರಲ್ಲೂ ಕೂಡ ನೀವು ಖಾತೆಯನ್ನು ತೆಗಿಬಹುದು, ಅಥವಾ ಚಿಕ್ಕ ಮಕ್ಕಳಿದ್ದರೆ ಪೋಷಕರು ಅವರ ಪರವಾಗಿ ಹಣವನ್ನು ಕೂಡ ಹೂಡಿಕೆ ಮಾಡಬಹುದು. ಫಾರ್ ಎಕ್ಸಾಂಪಲ್, ಕೊನೆ ಮಾತು ಏನಪ್ಪ ಅಂತ ಹೇಳಿದ್ರೆ, ನೀವು ಸುರಕ್ಷಿತವಾಗಿ ದುಡ್ಡು ಬೆಳೆಸಬೇಕು ಅಂತ ಹೇಳಿದ್ರೆ ನೀವೇನಾದರೂ ನಿಮ್ಮ ಮಕ್ಕಳ ಎಜುಕೇಷನ್ಗೆ, ಮಕ್ಕಳ ಮದುವೆಗೆ ಅಥವಾ ಇನ್ಯಾವುದಕ್ಕೂ ನೀವು ಇಲ್ಲಿ ಇಡಬಹುದು ಹಣವನ್ನು. ಸೊ NSC ಕಣ್ಣು ಮುಚ್ಕೊಂಡು ನಂಬಬಹುದಾದ ಒಂದು ದಾರಿ ಅಂತ ಹೇಳ್ಬೋದು. ಮಗಳ ಮದುವೆಗೋ, ಮಕ್ಕಳ ಓದಿಗೋ ಅಥವಾ ನಿಮ್ಮ ನಿವೃತ್ತಿಗೋ ಇದು ಪರ್ಫೆಕ್ಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಇದು ಸರ್ಕಾರಿ ಗ್ಯಾರಂಟಿ ಇರೋದ್ರಿಂದ ಧೈರ್ಯವಾಗಿ ಈ ಒಂದು ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಅಲ್ಲಿ ಈ ಒಂದು ಸ್ಕೀಮ್ ಬಗ್ಗೆ ತಿಳ್ಕೊಂಡು ಪೋಸ್ಟ್ ಆಫೀಸಲ್ಲಿ ಕೇಳಿ. NCC ಫಾರ್ ಎಕ್ಸಾಂಪಲ್ NSC ಅಂತ ಹೇಳಿ ಸಾಕು, ಈ ಯೋಜನೆಯ ಬಗ್ಗೆ ಅವರು ಒಂದು ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾರೆ. ಸೊ ಆವಾಗ ನಿಮ್ಗೇನು ಅನಿಸುತ್ತೆ, ಮಾಡಬೇಕಾ ಬೇಡವಾ, ಅಲ್ಲಿ ನೀವು ಫಸ್ಟ್ ಆಫ್ ಆಲ್ ಎಲ್ಲ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಸ್ಕೀಮ್ ಬಗ್ಗೆ ನಾವು ಈಗ ದುಡ್ಡು ಹೂಡಿಕೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ನಮಗೆ ಸೇಫ್ ಆಗಿದೆ, ಸೊ ನಮ್ಮ ಭವಿಷ್ಯಕ್ಕೆ ಆಗುತ್ತೆ, ನಮ್ಮ ಫ್ಯೂಚರ್ಗೆ ಆಗುತ್ತೆ, ನಮಗೆ ಯೂಸ್ಫುಲ್ ಇದೆ ಅಂತ ಅನ್ನೋದಾದರೆ ಮಾತ್ರ ನಾವು ಹೂಡಿಕೆ ಮಾಡಬೇಕಾಗುತ್ತೆ. ಸುಮ್ಮನೆ ನಾವು ಇಟ್ಟು ಬಂದು ಆ ನಂತರ ಗೊಳ್ಳಾಡೋದು ಬೇಡ. ಓಕೆನಾ. ಸೊ ಹಾಗಾಗಿ NSC ಅಂತ ಹೇಳಿ ನಿಮ್ಮ ಹತ್ರ ಒಂದು ಸ್ಕೀಮ್ ಇದೆಯಾ ಅಂತ ಹೋಗಿ ಕೇಳಿ ಪೋಸ್ಟ್ ಆಫೀಸಲ್ಲಿ. ಸೊ ಅವ್ರು ಇದೆ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಅವ್ರೇನು ಡಾಕ್ಯುಮೆಂಟ್ಸ್ ಹೇಳ್ತಾರೆ, ಸೊ ಅದನ್ನು ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ಅಕೌಂಟನ್ನು ಓಪನ್ ಮಾಡಿ. ಸೊ 1,000 ರೂಪಾಯಿಂದ ಲಿಮಿಟ್ ಇಲ್ಲ, ಎಷ್ಟು ಬೇಕಾದರೂ ಹೂಡಿಕೆ ಮಾಡ್ಬೋದು ತಿಂಗಳಿಗೆ. ಅದು ಬಿಟ್ಟು ನೀವು ನಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ, ಒಟ್ಟಿಗೆ ನಾವು ಹೂಡಿಕೆ ಮಾಡ್ತೀವಿ ಅಂದರೆ ಅದು ಕೂಡ ಮಾಡಬಹುದು. ಸೊ ಇಷ್ಟು ಆಪ್ಷನ್ ಇದೆ. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ಹಾಗೆ ಒಂದಿಬ್ಬರು ಕಮೆಂಟ್ಸನ್ನು ಮಾಡಿದ್ರಿ. ಸೊ ಮೇಡಮ್, ಪೋಸ್ಟ್ ಆಫೀಸಲ್ಲಿ ನಾವು ಹೋಗಿ ಕೇಳಿದ್ವಿ,
ಅಲ್ಲಿ ನೀವು ಹೇಳಿರೋ ಥರ ಬೇರೆ ಬೇರೆ ಇದೆ ಅಂತ ಹೇಳಿ ಕೇಳಿದರೆ, ಸೊ ಅಲ್ಲಿ ಯಾವುದೇ ಥರ ಇರಲ್ಲ, ಅಂದರೆ ಡೈಲಿ ಕಟ್ಟೋದು ಯಾವುದೂ ಇರಲ್ಲ, ತಿಂಗಳಿಗೆ ಅಂತ ಹೇಳಿದ್ರು. ಸೊ ನಾನು ಕಳೆದ ವಿಡಿಯೋದಲ್ಲಿ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋದು ಅದೇ, 222 ರೂಪಾಯಿನ ನೀವು ಡೈಲಿ ಲೆಕ್ಕ ಹಾಕ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ಎತ್ತಿಡಬೇಕು. ಸೊ ಅದನ್ನು ನೀವೇನು ಮಾಡಬೇಕು ಅಂತ ಹೇಳಿದರೆ ಲಾಸ್ಟ್ 1 ಮಂತ್ ಆಗುತ್ತಲ್ವ, ಸೊ ಅವಾಗ ಹೋಗಿ ಅಲ್ಲಿ ಕಟ್ಟಿ ಅಂತ ಹೇಳಿದ್ದು. ನಾನು ಆ ಥರ ಹೇಳಿದ್ದು ನಿಮಗೆ ಸೇವಿಂಗ್ಸ್ ಅಂತ ಹೇಳಿ. ಸೊ ನೀವು ಅದನ್ನು ಕನ್ಫ್ಯೂಷನ್ ಮಾಡಿಕೊಂಡು ಡೈಲಿ ಕಟ್ಟೋದಿದೆಯಾ ಅಂತ ಹೇಳಿ ಅಲ್ಲಿ ಹೋಗಿ ಕೇಳಿದ್ದೀರಾ. ಸೊ ಹಾಗಾಗಿ ಅವರಿಗೆ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಸೊ ನೀವೇನು ಮಾಡ್ತೀರಾ, ಅರ್ಧಂಬರ್ಧ ವಿಡಿಯೋಗಳನ್ನು ನೋಡ್ತೀರಾ, ಪೂರ್ತಿ ವಿಡಿಯೋಗಳನ್ನು ನೋಡಲ್ಲ. ಸೊ ಹಾಗಾಗಿ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಅರ್ಧಂಬರ್ಧ ನೋಡಿ ಅಲ್ಲಿ ಹೋಗಿ ಕೇಳ್ತೀರಾ. ಸೊ ಪೂರ್ತಿ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿ, ಆವಾಗ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆವಾಗ ಹೋಗಿ ನೀವು ಅಲ್ಲಿ ಕೇಳೋದ್ರಲ್ಲಿ ಒಂದು ಅರ್ಥ ಇದೆ, ಓಕೆನಾ? ನಿಮ್ಗೆ ಆವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಾನೇನು ಕೇಳಿದೆ, ಏನು ಹೇಳಿದ್ರು ಅಂತ ಹೇಳಿಬಿಟ್ಟು. ಅರ್ಧಂಬರ್ಧ ನೋಡಿ ಅಲ್ಲಿ ಹೋಗಿ ಕೇಳಿ ಕಮೆಂಟ್ ಮಾಡ್ತೀರಾ ಬಂದು, ಓಕೆನಾ? ಸೊ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ, ಆವಾಗ ಹೋಗಿ ಕೇಳಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಓಕೆನಾ? ಸೊ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು, ಓಕೆನಾ? ಸೊ ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಕೂಡ ಫ್ಯೂಚರ್ಗಾಗಿ ಸೇವಿಂಗ್ಸನ್ನು ಮಾಡಿ. ಯಾಕಂದರೆ ಈಗಿನ ಒಂದು ಯುಗದಲ್ಲಿ ನೋಡಬಹುದು ನೀವು, ಗೋಲ್ಡ್ ರೇಟ್ ಅಷ್ಟೇ ಏರ್ತಾ ಇದೆಯಲ್ವಾ ದಿನದಿಂದ ದಿನಕ್ಕೆ. ಮುಂದಿನ ದಿನಮಾನಗಳಲ್ಲಿ ಮಕ್ಕಳ ಮದುವೆಗೆ ಗೋಲ್ಡ್ ಖರೀದಿ ಮಾಡೋಕ್ಕೂ ಕೂಡ ಕಷ್ಟ ಆಗ್ಬೋದು. ಸೊ ಅಂಥ ಒಂದು ಸಿಚುವೇಶನ್ ಕೂಡ ಈ ಒಂದು ನಮ್ಮ ಇಂಡಿಯಾದಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಸದ್ಯಕ್ಕೆ ಸೇವಿಂಗ್ಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನೀವು ಯಾವುದ್ರ ಮೇಲಾದರೂ ಸೇವಿಂಗ್ಸ್ ಮಾಡ್ಬೋದು, ನೀವು ಜಸ್ಟ್ ಪೋಸ್ಟ್ ಆಫೀಸ್ ಅಂತ ಅಲ್ಲ. ಈಗ ನೋಡಿ, ಗೋಲ್ಡಲ್ಲೂ ಕೂಡ ಎಷ್ಟೋ ಜನ ಸೇವಿಂಗ್ಸನ್ನು ಮಾಡ್ತಾ ಇದ್ದಾರೆ. ಗೋಲ್ಡ್ ತಗೊಳ್ಳೋದು, ಅದನ್ನು ಎತ್ತಿಡೋದು. ಸೊ ಈ ರೀತಿ ಮಾಡೋದ್ರಿಂದ ಗೋಲ್ಡ್ ರೇಟ್ ಜಾಸ್ತಿ ಆದಾಗ ಅದನ್ನು ಅಡ ಇಡೋದು ಅಥವಾ ಮಾರೋದು, ಈ ರೀತಿ ಮಾಡಿದ್ರೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.